ನಮಸ್ಕಾರ ಆತ್ಮೀಯರೇ. ಏನು ನೀರಾವರಿ ಸಮಗ್ರ ನೀರಾವರಿ ಕಲ್ಪಿಸಬೇಕು, ಎಲ್ಲ ಕೆರೆಗಳು ನೀರು ತುಂಬಿಸಬೇಕು ಅಂತಂದೇಳಿ ನಡೀತಕ್ಕಂಥ ಹೋರಾಟ ನಾಳೆ ಮತ್ತು ನಾಡಿದ್ದು ಪಾದಯಾತ್ರೆ. ಇದು ಒಂದು ಐತಿಹಾಸಿಕ ಹೋರಾಟ ಆಗಬೇಕು. ನಮ್ಮ ಹೋರಾಟಕ್ಕೆ ಸರ್ಕಾರ ಕೂಡಲೇ ಸ್ಪಂದಿಸಿ ರಾಜ್ಯ ಸರ್ಕಾರ ಹಣವನ್ನು ಇಡಲಿಕ್ಕೆ ಮುಂದಾಗಕ್ಕೆ ಒಂದು ಆದೇಶವನ್ನು ಕೊಡಬೇಕು. ಈ ವಿಚಾರವಾಗಿ ಪಾದಯಾತ್ರೆಯಲ್ಲಿ ನಮ್ಮ ಯುವ ಶಕ್ತಿ ಏನು ಪ್ರತಿ ಗ್ರಾಮದಲ್ಲೂ ಯುವಕರು ಕ್ರಿಕೆಟ್ ಆಡ್ತಕ್ಕಂಥವ್ರು ಬೇರೆ ಬೇರೆ ತಂಡವನ್ನು ಕಟ್ಕೊಂಡು ಬೇರೆ ಬೇರೆ ಆಟಗಳನ್ನು ಆಡ್ತಕ್ಕಂಥ ಎಲ್ಲ ಆಟಗಾರರು ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಧರಣಿ ಹೋರಾಟದಲ್ಲಿ ಭಾಗವಹಿಸಬೇಕು. ನೀವೊಂದು 6-4 ಹೊಡೆದಾಗ ಎಷ್ಟು ಖುಷಿ ಪಡ್ತಾರೋ ಈ ಹೋರಾಟವನ್ನು ಯಶಸ್ವಿ ಮಾಡಿ ನೀರಿನ ಇದು ಹಣ ಬಿಡುಗಡೆ ಆದರೆ ಇಡೀ ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬ ಖುಷಿ ಪಡ್ತದೆ, ನೀವು ಕುಟುಂಬ ನಮ್ಮ ಇಡೀ ಜಿಲ್ಲೆನೇ ಖುಷಿ ಪಡ್ತೈತೆ. ಆ ವಿಚಾರಕ್ಕಾಗಿ ಪ್ರತಿಯೊಬ್ಬ ಆಟಗಾರರು ಈ ಧರಣಿ ಈ ಪಾದಯಾತ್ರೆಯಲ್ಲಿ ನಾಳೆ ಮತ್ತು ನಾಡಿದ್ದು ಎಲ್ಲರೂ ಭಾಗವಹಿಸಬೇಕು. ಜೊತೆಗೆ ಬರಬೇಕಾದ್ರೆ ತಾವು ಎಲ್ಲ ಒತ್ಕೊಳ್ಳೋಕ್ಕೆ ಬೆಡ್ಶೀಟು ತಗೊಂಡ್ಬರ್ಬೇಕು. ಅಲ್ಲೆಲ್ಲ ಊಟದ ವ್ಯವಸ್ಥೆ ಎಲ್ಲ ನಾವು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಸಣ್ಣ ಅಹಿತಕರ ಘಟನೆ ಕೂಡ ನಡೀಬಾರ್ದು. ಹಂಗೆ ತರಲೆ ಮಾಡೋರನ್ನು ಕಂಡು ಅವ್ನು ಊರಾಗಿ ಬಿಟ್ಟು ಬಂದ್ಬಿಡೋರು, ಏನು ಬೇಕಾಗಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಏನಿದ್ರು ನಮ್ಮ ಒತ್ತಾಯಗಳನ್ನು ಈಡೇರಿಸಲಿಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬೇಕು. ಅಷ್ಟು ಬಿಟ್ಟರೆ ನಮ್ಮದು ಬೇರೆ ಯಾವುದೇ ಥರದ ದಿಕ್ಕು ತಪ್ಪಿ ಬೇರೆ ಕಡೆ ಆಗಬಾರ್ದು. ಹಾಗಾಗಿ ಶಾಂತಿಯಿಂದ ವ್ಯವಸ್ಥಿತವಾಗಿ ನಾವು ಪಾದಯಾತ್ರೆ ಮಾಡಿ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಹೋಗಿ ಅಲ್ಲಿ ಸಮಾವೇಶ ಮಾಡಿ ಸಂಬಂಧಪಟ್ಟಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರದವ್ರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟು ನಮ್ಮ ಏನು ಎರಡೂ ಸರ್ಕಾರಗಳು ನಮ್ಮ ಭಾಗದ ಹಣವನ್ನು ಬಿಡುಗಡೆ ಮಾಡಬೇಕಂತ ನಮ್ಮ ಒತ್ತಾಯ ಇದೆ. ಅದಕ್ಕೆ ತಾವೆಲ್ಲರೂ ಪ್ರತಿಯೊಂದು ಗ್ರಾಮದಿಂದಲೂ ಯುವಕರು, ನಾನು ಭಾಳ ವಿಶೇಷವಾಗಿ ಹೇಳ್ತೀನಿ, ಯುವ ಶಕ್ತಿ ಎದ್ದರೆ ಎಲ್ಲವೂ ಸಕ್ಸಸ್ ಆಗುತ್ತೆ. ಕೇವಲ ಇನ್ನು ಅಧಿವೇಶನಕ್ಕಿಂತ ಮುಂಚಿತವಾಗಿ ನಾವು ಹೋರಾಟ ಮಾಡಿದ್ರೆ ಸರ್ಕಾರದಲ್ಲಿ ದುಡ್ಡು ಇರ್ತಾರೆ. ಅದಕ್ಕಾಗಿ ನಾಳೆ ವಿಶೇಷವಾಗಿ ಎಲ್ಲರೂ ಇದಕ್ಕೆ ಆಸಕ್ತಿ ವಹಿಸಿ 2 ದಿವಸ ಮಾತ್ರ ನಮ್ಮ ಜೊತೆಗೆ ಬರಬೇಕು, ಜೊತೆಗೆ ಹೆಜ್ಜೆ ಹಾಕಬೇಕು. ಯಾವುದೇ ಕೆಲಸ ಕಾರ್ಯಗಳಿದ್ದರೆ ಬದಿಗೊತ್ತಿ ತಾವೆಲ್ಲರೂ ಈ ಹೋರಾಟದಲ್ಲಿ ಯುವಕರು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೀನಿ. ನಮಸ್ಕಾರ. ನಾನು KT ತಿಪ್ಪೇಸ್ವಾಮಿ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು, ಹಿರಿಯೂರು.